ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಹೊಸ ಲೋಗೋ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಆಮೇಲೆ ನೀವು ಆಲ್ರೆಡಿ ನನ್ನ ಡೈಲಿ ಒಂದು ವ್ಲಾಗ್ ನೋಡಿದ್ದೀರಾ. ಅದರಲ್ಲಿ ಹೇರ್ ಸ್ಟೈಲ್ ಕ್ಲಾಸು ಅದ್ರ ಬಗ್ಗೆ ಎಲ್ಲ ಹಾಕಿದ್ದೆ ಅಲ್ವಾ ಒಂದು ವಿಡಿಯೋ. ಅದೇ ಇದು ಕಂಟಿನ್ಯೂ ವಿಡಿಯೋ. ಆ್ಯಕ್ಚುಲಿ ಈ ವ್ಲಾಗಲ್ಲಿ ಬಂದು ಮೇಕಪ್ ಬಗ್ಗೆ ಇರುತ್ತೆ. ನಿಮಗೆ ಸ್ಟೂಡೆಂಟ್ಸ್ ಎಲ್ಲ ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ರಿಲೇಟೆಡ್ ಆಗಿ ನಿಮಗೆ ಎಲ್ರಿಗೂ ತೋರಿಸೋಣ ಅಂತ ಹೇಳಿಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬಂದಿದ ತಕ್ಷಣ ಎಲ್ಲ ಸ್ಟೂಡೆಂಟ್ಸ್ಗೂ ಇವತ್ತು ಮೇಕಪ್ ಪ್ರಾಕ್ಟೀಸ್ ಇದೆ ಅಲ್ವಾ. ಸೊ ಅದರಿಂದ ಎಲ್ಲರಿಗೂ ಬ್ರಷಸ್ಸು ಮತ್ತು ಪ್ರಾಡಕ್ಟ್ಸು ಎಲ್ಲನೂ ಡಿವೈಡ್ ಮಾಡಿ ಅವ್ರವ್ರಿಗೆ ಪ್ರಾಕ್ಟೀಸ್ಗೆ ಅಂಥೇಳಿ ಕೊಡೋದಕ್ಕೆ ಅಂಥೇಳಿ ಎಲ್ಲ ಸೆಟಪ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ನಮಗೆ ಸ್ಟೂಡೆಂಟ್ಸ್ ಎಲ್ಲರೂ ಬಂದಿದ್ದ ತಕ್ಷಣವೇ ಟೈಮ್ ವೇಸ್ಟ್ ಆಗೋಲ್ಲ. ಸೊ ಅದರಿಂದ ಎಲ್ಲ ಫುಲ್ಲು ಸೆಟಪ್ ಎಲ್ಲ ಮಾಡ್ಕೊಂಬಿಟ್ಟಿರ್ತೀನಿ. ಬಂದ ತಕ್ಷಣವೇ ಎಲ್ಲರಿಗೂ ಒಂದೊಂದು ಸೆಟ್ ಕೊಟ್ಟು ಅವ್ರ ಪಾಡ್ಗೆ ಅವ್ರು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರ್ತಾರೆ. ಆ್ಯಕ್ಚುಲಿ ಇವತ್ತು ಮೇಕಪ್ ಕ್ಲಾಸಿನ ಫಸ್ಟ್ ಡೇ ಆಗಿರುತ್ತೆ. ಇವತ್ತಿನ ದಿನ ನಾವು ಇಲ್ಲಿ ಫಸ್ಟ್ ಡೇ ಥಿಯರಿ ಕೊಟ್ಟು ಥಿಯರಿ ಆದಮೇಲಿಂದ ನೆಕ್ಸ್ಟ್ ಪ್ರಾಕ್ಟೀಸಿಂಗ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಸ್ಟೂಡೆಂಟ್ಸು ಅವರವರ ಟೇಬಲ್ ಹತ್ರ ಹೋಗಿ ಅವರವರು ಪ್ರಾಕ್ಟೀಸಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಇದು ಇವತ್ತಿನ ಮೇಕಪ್ ಕ್ಲಾಸ್ ಆಗಿತ್ತು. ಅದಾದಮೇಲೆ ನೆಕ್ಸ್ಟು ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ನೋಡಿದ್ರೆ ಫುಲ್ಲು ಮಳೆ ಬರ್ತಾ ಇದೆ. ಆನೆಕಲ್ಲು ಬೇರೆ ಬೀಳ್ತಾಯಿತ್ತು ಗೊತ್ತಾ. ಅಲ್ಲಿ ಹೋಗಿ ಹಂಗೆ ಆನೆಕಲ್ಲೆಲ್ಲ ಹಿಡ್ಕೊಂಡು ನನ್ನ ಫೋಟೋ ಹಿಡ್ಕೊಳ್ಳೋಣ, ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಒಂದಷ್ಟು ವೀಡಿಯೋಸು ಫೋಟೋಸು ಎಲ್ಲ ಮಾಡಿದೆ. ಆಮೇಲೆ ಹಾಗೆ ಜೊತೆಗೆ ನಮ್ಮ ಮಗಳು ಮತ್ತು ನಮ್ಮ ಅಣ್ಣನ ಮಗ ನಾನು 3 ಜನನೂ ಮಳೆಯಲ್ಲಿ ಚೆನ್ನಾಗಿ ನೆಂದು ಆಮೇಲೆ ಟೈಮ್ ನೋಡಿದ್ರೆ 7 o'clock ಆಗಿಬಿಟ್ಟಿತ್ತು. ಆಮೇಲೆ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಇಬ್ಬರೂ ಕೂಡ ಡ್ಯಾನ್ಸ್ ಕ್ಲಾಸ್ಗೆ ಕಳಿಸ್ದೆ. ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಮನೆಗೆ ಬಂದು ಅದಾದಮೇಲೆ ನೆಕ್ಸ್ಟ್ ಡೇ ಕ್ಲಾಸ್ಗೂ ತೊಗೊಂಡಿದ್ವಿ. ಕ್ಲಾಸಲ್ಲೆಲ್ಲ ಬಂದು ಎಲ್ಲರೂ ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ರು. ಈ ಮೇಕಪ್ ಬಂದು ನಾನು ಮಾಡಿರೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಅದಾದಮೇಲೆ ಬಂದು ಈಗ ನೆಕ್ಸ್ಟ್ ಡೇ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬಂದು ಇವತ್ತು ಮೇಕಪ್ ಕ್ಲಾಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅಲ್ಲ. ಸೊ ಅದರಿಂದ ಮೇಕಪ್ ಕ್ಲಾಸ್ ಆದಮೇಲೆ ನೆಕ್ಸ್ಟ್ ಬರೋದು ಬಂದು ಪೋರ್ಟ್ಫೋಲಿಯೋ ಶೂಟು. 2 ಪೋರ್ಟ್ಫೋಲಿಯೋ ಶೂಟ್ ಬರುತ್ತೆ. ಇವತ್ತು ಪೋರ್ಟ್ಫೋಲಿಯೋ ಶೂಟ್ ದಿನ. ಇವತ್ತು ಮತ್ತು ನಾಳೆ 2 ದಿನ ನಡೆಯುತ್ತೆ. ಟೋಟಲಾಗಿ 15 ಜನ ಇದ್ದಾರಲ್ಲ. ಸೊ ಅದರಿಂದ ಇವತ್ತು 7 ಜನ, ನಾಳೆ 8 ಜನ. ಸೊ ಟೋಟಲಾಗಿ 15 ಜನದ ಪೋರ್ಟ್ಫೋಲಿಯೋ ಶೂಟ್ ಬಂದು ಇವತ್ತು ನಾಳೆ 2 ದಿನ ನಡೆಯುತ್ತೆ. ಹಾಗಾದರೆ ಇವಾಗ ಸ್ಟುಡಿಯೋಗೆ ಹೋಗಿ ಸ್ಟೂಡೆಂಟ್ಸ್ ಎಲ್ಲರೂ ಹೇಗೆ ಅವರ ಪೋರ್ಟ್ಫೋಲಿಯೋ ಶೂಟ್ನ ಸ್ಟಾರ್ಟ್ ಮಾಡ್ತಾರೆ ಅನ್ನೋದ್ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಹೋದ ವಾರ ತಾನೇ ಒಂದು ಪೋರ್ಟ್ಫೋಲಿಯೋ ಶೂಟ್ ಆದಂಗೆ ಐತೆ. ಆಗಲಿ ಇವಾಗ 2ನೇ ಪೋರ್ಟ್ಫೋಲಿಯೋ ಶೂಟ್. ಅಂದರೆ ದಿನಗಳು ಹೇಗೆ ಕಳೀತಾ ಇದೆ ಅಂತಲೇ ನಮಗೆ ಗೊತ್ತಾಗ್ತಿಲ್ಲ. ಹೇಗೆ ಅಂದರೆ ಇವಾಗ ಲಾಸ್ಟ್ ಬ್ಯಾಚ್ ಬಂದು 15 ಡೇಸ್ ಕೋರ್ಸು ಮುಗಿದೋಯ್ತು. ಅದಾದಮೇಲೆ ಅವ್ರದ್ದು ಕೂಡ ಪೋರ್ಟ್ಫೋಲಿಯೋ ಶೂಟ್ ಮುಗೀತು, ಸರ್ಟಿಫಿಕೇಟ್ ಡೇ ಮುಗೀತು. ಅದಾದಮೇಲೆ ಈ ಬ್ಯಾಚ್ದು ಇವತ್ತು ಪೋರ್ಟ್ಫೋಲಿಯೋ ಶೂಟ್ ಆಗುತ್ತೆ, ಇವತ್ತು ಮತ್ತು ನಾಳೆ. ಅದಾದಮೇಲೆ ಸರ್ಟಿಫಿಕೇಟ್ ಡೇ ಆಗುತ್ತೆ. ಅಪ್ಪ ಎಷ್ಟು ಬೇಗ ದಿನಗಳು ಕಳೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಚೆನ್ನಾಗಾಗಲಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ರಿಗೂ ಕೂಡ ಈ ಫೀಲ್ಡಲ್ಲಿ ಚೆನ್ನಾಗಿ ಒಳ್ಳೆ ಹೆಸರು ಮಾಡಲಿ ಅಂತ ಹೇಳ್ತಾ ಇವಾಗ ಆನಂದ ನನ್ನ ಭವಾನಿ ಮನೆಗೆ ಡ್ರಾಪ್ ಮಾಡ್ತಾನೆ. ಆಮೇಲೆ ಇವಾಗ ನಮ್ಮ ವರ್ಕ್ ಮೋಡ್ ಸ್ಟಾರ್ಟ್ ಆಗುತ್ತೆ. ಸೊ ವರ್ಕಿಂಗಲ್ಲಿ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಕೆಲಸಗಳು ನಡೆಯಲ್ಲ. ಸೊ ಅದರಿಂದ ನಾನೇನು ಮಾಡಿದೆ, ಹೋದ ತಕ್ಷಣ ಫಸ್ಟು ಅವ್ರಿಗೆಲ್ಲರಿಗೂ ಫೋಟೋಶೂಟ್ಗೆಲ್ಲ ಹೆಲ್ಪ್ ಮಾಡಿ ಅವ್ರಿಗೆಲ್ಲ ಮೇಕಪ್ಪು, ಸ್ಯಾರಿ, ಹೇರು ಎಲ್ಲ ಕಂಪ್ಲೀಟ್ ಮಾಡಿಕೊಂಡ್ರು. ಅದಾದಮೇಲೆ ಸಾಯಂಕಾಲ ಬಂದು ಫೋಟೋಶೂಟ್ ಸ್ಟಾರ್ಟ್ ಆಯಿತು. ಸೊ ನಾನಿಲ್ಲಿ ಬಂದು ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಎರಡರದ್ದು ಕೂಡ ಬ್ಯಾಕ್ ಟು ಬ್ಯಾಕ್ ಹಾಕ್ತೀನಿ ಫೋಟೋಶೂಟು ಹೇಗೆ ನಡೆಯುತ್ತೆ ಅಂಥೇಳಿ. ನೋಡಿ, ಇದು ಬಂದು ಫಸ್ಟ್ ಡೇ ಫೋಟೋಶೂಟು. ಹೇಗಿದೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಮಾಡಿರೋಂಥ ವರ್ಕ್ನ ಫುಲ್ ನೋಡಿಬಿಟ್ಟು ಹೇಳಿ. ನೋಡಿದ್ರಲ್ಲ, ಫಸ್ಟ್ ಡೇ ಫೋಟೋಶೂಟು ಕಂಪ್ಲೀಟಾಗಿ ಮುಗೀತು. ಈಗ ಮನೆಗೆ ಹೋಗಿ ಈಗ ನೆಕ್ಸ್ಟ್ ಡೇ
ರೆಡಿಯಾಗಿ ಸೆಕೆಂಡ್ ಡೇ ಫೋಟೋಶೂಟ್ಗೆ ಸ್ಟುಡಿಯೋಗೆ ಬಂದಿದ್ದೀನಿ. ಸೊ ಈಗ ಬಂದು ಸೆಕೆಂಡ್ ಡೇ ಫೋಟೋಶೂಟಿನ ಮಾಡೆಲ್ಸ್ ಎಲ್ಲ ಹೇಗೆ ಕಾಣಿಸ್ತಿದ್ದಾರೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದ್ದಾರೆ ಅಂತ. ಇದು ಬಂದು ಸೆಕೆಂಡ್ ಡೇ ಫೋಟೋಶೂಟ್. ನೋಡಿದ್ರಲ್ಲ 2 ದಿನದ ಫೋಟೋಶೂಟು ಹೇಗಾಯಿತು ಅಂತ ಅಂದ್ಬಿಟ್ಟು 1 by 1 ಎರಡೂ ಕೂಡ ಒಟ್ಟಿಗೆ ಹಾಕಿದ್ದೆ. ಹೇಗಾಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ಯಾವುದು ತುಂಬ ಚೆನ್ನಾಗಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ನೋಡೋಣ. ನಮ್ಗೆ ಯಾವ್ದು ಇಷ್ಟ ಆಯಿತು, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನೋಡೋಣ. ಹಾಗೆ ಸ್ಟೂಡೆಂಟ್ಸ್ ಎಲ್ಲರೂ ಕೂತ್ಕೊಂಡು ಅವ್ರವ್ರ ಪೋರ್ಟ್ಫೋಲಿಯೋ ಎಲ್ಲ ಮುಗಿದ್ಮೇಲೆ ಅವ್ರಿಗೆಲ್ಲ ಎಷ್ಟು ಎಂಕರೇಜ್ ಮಾಡ್ತಿದ್ದಾರೆ ನೋಡಿ. ಅವ್ರವ್ರದ್ದು ಮುಗಿದ್ಮೇಲೆ ಅವ್ರು ಟಯರ್ಡ್ ಆಗಿದ್ರು ಕೂಡ ಇನ್ನೊಬ್ಬರು ಫೋಟೋಶೂಟ್ ನಡಿಬೇಕಾದ್ರೆ ಯಾರಿಗೂ ಕೂಡ ಏನು ಡಿಸ್ಟರ್ಬೆನ್ಸ್ ಮಾಡ್ದಿರ ಅವ್ರ ಪಾಡ್ಗವರು ಒಬ್ಬೊಬ್ರದ್ದು ಮುಗೀತಾ ಇದ್ದಂಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಬಟ್ ಆದ್ರೂ ನಾನು ಏನಾದರೂ ವೀಡಿಯೋ ಮಾಡಬೇಕಂದ್ರೆ ಯೂಟ್ಯೂಬ್ಗೆ ಎಲ್ಲರೂ ನನಗೂ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ತುಂಬ ಥ್ಯಾಂಕ್ಸ್ ಎಲ್ರಿಗೂ ಕೂಡ. ನಮ್ಮ ಫಸ್ಟ್ ಬ್ಯಾಚು ಅಷ್ಟೇ, ಸೆಕೆಂಡ್ ಬ್ಯಾಚು ಅಷ್ಟೇ, ಇಬ್ಬರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು ನನಗೆ. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಫಸ್ಟ್ ಬ್ಯಾಚಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಬೇಕು ಅಂತ ಅನಿಸಿರಲಿಲ್ಲ. ಅಂದರೆ ಫಸ್ಟ್ ಬ್ಯಾಚ್ ಅಲ್ವಾ, ನನ್ನದು ಫಸ್ಟ್ ವರ್ಕ್ ಆಗಿದ್ದರಿಂದ ನನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಅಷ್ಟು ಐಡಿಯಾ ಇರಲಿಲ್ಲ. ಸೊ ಅದಾದಮೇಲೆ ಸೆಕೆಂಡ್ ಬ್ಯಾಚಿಂದ ನನಗೆ ಒಂದು ವ್ಲಾಗ್ ಥರ ಮಾಡ್ಬೋದು ಅಂತ ಆವಾಗ ನನಗೆ ಇಂಟ್ರೆಸ್ಟ್ ಬಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಫಸ್ಟ್ ಬ್ಯಾಚಲ್ಲಿ ಸುಮತಿ ಅಂತಿದ್ದಾರೆ, ಅವರಂತೂ ಮ್ಯಾಮ್ ನಾವೇನು ಮಾಡಿದ್ವಿ, ನಂದು ಯಾಕೆ ವೀಡಿಯೋಸ್ ಎಲ್ಲ ಮಾಡಿಲ್ಲ ಅಂತ ಅವ್ರು ಕಾಲ್ ಬೇರೆ ಮಾಡಿದರು ನನಗೆ. ಇಲ್ಲಪ್ಪ ಅವಾಗ ಏನೂ ನನಗೆ ವೀಡಿಯೋ ಮಾಡಬೇಕಂತ ಅನಿಸಿರಲಿಲ್ಲ. ಸೊ ಅದರಿಂದ ಅಷ್ಟೇ ಹಾಕಿಲ್ಲ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ನೀವು ಮತ್ತೆ ಇನ್ನೊಂದ್ಸಲಿ ಬನ್ನಿ ಬ್ಯಾಚ್ಗೆ, ಆವಾಗ ನಿಮ್ಮ ವೀಡಿಯೋಸ್ ಕೂಡ ಹಾಕ್ತೀನಿ ಎಲ್ಲರದೂ. ಓಕೆನಾ. ಅದಾದಮೇಲೆ ಎಲ್ಲರೂ ವೀಡಿಯೋಸು ಇದೆಲ್ಲ ಆದಮೇಲೆ ರ್ಯಾಂಪ್ ವಾಕ್ ಅದೆಲ್ಲ ಮುಗಿದ್ಮೇಲೆ ನಾವೆಲ್ಲರೂ ಒಂದು ಡ್ಯಾನ್ಸ್ ಎಲ್ಲ ಮಾಡ್ತೀವಿ ಅಂತ ಅಂದರು. ಸೊ ಅದರಿಂದ ಎಲ್ಲರೂ ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಡ್ಯಾನ್ಸು. 1-2 ಸ್ಟೆಪ್ ಹಾಕಿದ್ರು, ಅದರದನ್ನೆಲ್ಲ ಒಂದೊಂದು ವೀಡಿಯೋ ಹಾಗೆ ಹಾಕ್ತೀನಿ. ಹಾಗೆ ಇನ್ನೊಂದೇನೆಂದರೆ ನಾವು ಫೋಟೋಗಳನ್ನೆಲ್ಲ ಯಾವ್ಯಾವ ಆ್ಯಂಗಲಿಂದ ಹೆಂಗೆಲ್ಲ ತೆಗಿತೀವಿ ನೋಡಿ. ಒಂದೊಂದು ಫೋಟೋ ತೆಗಿಬೇಕಂದ್ರೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಎಲ್ಲರೂ ಕೂಡ. ಸ್ಟೂಡೆಂಟ್ಸ್ ಆಗಿರ್ಬೋದು, ಫೋಟೋಗ್ರಾಫರ್ ಆಗಿರ್ಬೋದು. ಆ್ಯಕ್ಚುಲಿ ಫೋಟೋ ಎಲ್ಲ ಹಿಡಿಯೋದೆಲ್ಲ ಭವಾನಿನೇ, ಬಟ್ ಈ ಸಲ ಕಿರಣ್ ಅಂತ ಭವಾನಿ ಫ್ರೆಂಡ್ ಒಬ್ಬರಿದ್ದರು, ಅವ್ರು ಬಂದಿದ್ದು. ನೋಡಿ ನಮ್ಮ ಸ್ಟೂಡೆಂಟ್ ಒಂದು ಡ್ಯಾನ್ಸ್ ಆಡ್ತೀನಿ ನನ್ನ ಮಾಡೆಲ್ ಜೊತೆಗೆ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದಾರೆ. ಅದು ಮಿಸ್ಟೇಕ್ ಮಾಡ್ಕೊಳ್ತಾರೆ ಮತ್ತು ಹಂಗೆ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾಯಿದ್ರು ಎಲ್ರೂ. ಹೇಗೋ ಅಂತೂ ಇಂತೂ 2 ದಿನದ ಪೋರ್ಟ್ಫೋಲಿಯೋ ಶೂಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಒಂಥರ ಎಂಜಾಯ್ ಮಾಡ್ಕೊಂಡು ಎಲ್ಲ ತುಂಬ ಚೆನ್ನಾಗಾಯಿತು. ಈಗ ಬಂದು ನೆಕ್ಸ್ಟ್ ಡೇ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದು ಬಂದು ಸರ್ಟಿಫಿಕೇಟ್ ಡೇದು. ಸರ್ಟಿಫಿಕೇಟ್ ಡೇ ಅಂದ್ರೇ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಏನಕ್ಕೆ ಅಂತಂದರೆ ಅವ್ರದ್ದು ಒಂದು ಜರ್ನಿ ಕಂಪ್ಲೀಟ್ ಆದಂಗೆ ನಮ್ಮದು ಕೂಡ ಒಂದು ಜರ್ನಿ ಕಂಪ್ಲೀಟಾಗಿ ನೆಕ್ಸ್ಟ್ ಇನ್ನೊಂದು ಬ್ಯಾಚಿಗೆ ಒಂದು ಸ್ಟಾರ್ಟಿಂಗ್ ಥರ. ಸೊ ಅದರಿಂದ ನಮಗೆ ಸರ್ಟಿಫಿಕೇಟ್ ಡೇ ಬಂದು ತುಂಬ ಎಂಜಾಯ್ಮೆಂಟು ಮತ್ತು ತುಂಬ ಖುಷಿ ಕೊಡೋ ಅಂಥದ್ದು. ಅದಾದಮೇಲೆ ನಾನು ಮತ್ತು ಭವಾನಿ ಇಬ್ಬರು ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಒಂದಿವೆ ಕೇಕ್ ಎಲ್ಲ ತೊಗೊಂಡು ಬ್ರಹ್ಮ ಬ್ರ್ಯೂಸ್ಗೆ ಹೋಗೋದು. ಯೂಶ್ವಲಿ ನಮ್ಮ ಸರ್ಟಿಫಿಕೇಟ್ ಡೇ ಎಲ್ಲ ನಡೆಯೋದು ಬ್ರಹ್ಮ ಬ್ರ್ಯೂಸಲ್ಲೇ. ನೋಡಿರಬೇಕು ನೀವು ಆಲ್ರೆಡಿ ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ಅದರಲ್ಲೂ ಗೊತ್ತಾಗಿರುತ್ತೆ. ಆಲ್ಮೋಸ್ಟು 3 ವೀಡಿಯೋಸ್ನ 3 ಸರ್ಟಿಫಿಕೇಟ್ ಡೇ ವೀಡಿಯೋಸು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಬಂದು ಕೇಕ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಕೇಕ್ ತೊಗೊಂಡು ಅಲ್ಲಿ ಕಂಗ್ರ್ಯಾಚುಲೇಷನ್ಸ್ ಗರ್ಲ್ಸ್ ಅಥವಾ ಕಂಗ್ರ್ಯಾಚುಲೇಷನ್ಸ್ ಪ್ರೋ MUA ಗರ್ಲ್ಸ್ ಏನಾದರೂ ಆ ಥರ ಹಾಕಿಸ್ಬಿಟ್ಟು ಹೋಗಿ ಕೇಕ್ ಕಟ್ ಮಾಡಿಸ್ತೀವಿ ಸ್ಟೂಡೆಂಟ್ಸ್ ಕೈಲಿ. ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ವೀಡಿಯೋಸ್ನ. ನಾವೆಲ್ಲ ಎಷ್ಟು ಎಂಜಾಯ್ ಮಾಡ್ತೀವಿ ಅದೆಲ್ಲ ಕೂಡ ನೋಡಿ. ಇವಾಗ ಆಲ್ರೆಡಿ ಬ್ರಹ್ಮ ಬ್ರ್ಯೂಸ್ ಹತ್ರ ಬಂದಿದ್ದೀವಿ. ಆಲ್ಮೋಸ್ಟು 25 to 28 ಡೇಸ್ ಒಂದ್ಸಲಿ ಬರ್ತಾನೆ ಇದ್ದೀವಿ. ಇದು ನಾವು 3rd ಬ್ಯಾಚ್ ಬರ್ತಾ ಇರೋದು. ಬಂದರೂ ಕೂಡ ನಾವು ಬಂದಾಗೆಲ್ಲ ಫೋಟೋಗಳು ಹಿಡ್ಕೊತಾ ಇರ್ತೀವಿ, ಆದರೂ ಸಮಾಧಾನ ಇರಲ್ಲ ನಮಗೆ.
ನಾನು ಭವಾನಿ ಬರೋ ಅಷ್ಟರಲ್ಲಿ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಒಂದು 7 ಮೆಂಬರ್ಸ್ ಏನೋ ಬಂದ್ಬಿಟ್ಟಿದ್ರು. ಬಂದಿದ ತಕ್ಷಣ ನೋಡಿ ವಾಟರ್ ಫಾಲ್ ಎಷ್ಟು ಚೆನ್ನಾಗಿದೆ ಅಂತ, ನೈಟ್ ಲೈಟಿಂಗ್ಸ್ ನೋಡಬೇಕು, ನೋಡಿ ಏನು ಚೆನ್ನಾಗಿರುತ್ತೆ ಇದು ಅಂತ ಅಂದ್ಬಿಟ್ಟು. ಹಾಯ್ ಓ ಶಿಲ್ಪ ಫುಲ್ಲು ಮಾಡ್ರಲ್ಲ. ನೋಡಿದ್ರಲ್ಲ ಎಲ್ಲರೂ ಏನು ಚೆನ್ನಾಗಿ ರೆಡಿ ಆಗಿಬಿಟ್ಟು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬ್ಲ್ಯಾಕ್ ಕೋಡು, ನಾನು ಭವಾನಿ ಮಾತ್ರ ಬೇರೆ ಯಾವಾಗೂ ಡ್ರೆಸ್ ಹಾಕೊಳ್ಳೋದು. ಎಲ್ಲರೂ ಬ್ಲ್ಯಾಕ್ ಡ್ರೆಸ್ ಎಲ್ಲಿರ್ತೀವಿ ಸ್ಟೂಡೆಂಟ್ಸ್ಗೆಲ್ಲರಿಗೂ. ಎಲ್ಲರೂ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬಂದಿದ್ರು. ಹಾಗೆ ಎಲ್ಲರೂ ಒಂದೊಂದು ಫೋಟೋಸು ಒಂದೊಂದು ವೀಡಿಯೋಸು ಎಲ್ಲ ಹಿಡ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ಬಂದು ಸರ್ಟಿಫಿಕೇಟ್ ಇಶ್ಯೂ ಮಾಡೋದು. ಸೊ ಫಸ್ಟು ನಾವೆಲ್ಲರೂ ಒಂದೊಂದು ವೀಡಿಯೋ ಫೋಟೋಸ್ ಎಲ್ಲ ಹಿಡ್ಕೊಂಬಿಡೋಣ ಅಂದ್ಬಿಟ್ಟು ಲೊಕೇಶನ್ ನೋಡ್ತಾ ಇದ್ದೀವಿ. ಇಲ್ಲಿ ಹಿಡ್ಕೊಬೋದಲ್ಲ, ವಿಡಿಯೋನೇ ಮಾಡ್ತಾ ಇರೋದು ನಾನು. ಇಷ್ಟೊಂದು ಜನ ಇದ್ದೀರಾ? ಹಂಗೇರಿ ವಾಟ್ ಫಾರ್ ಮೀ ಅಂತೆ. ಸ್ಮೈಲ್. ಎಲ್ಲ ಫುಲ್ಲು ಗ್ರೂಪ್ ಫೋಟೋಸ್ ಎಲ್ಲ ಹಿಡಿದ್ಬಿಟ್ಟು ಆಮೇಲೆ ನಮ್ಮದು ಎಲ್ಲ ಸಿಂಗಲ್ ಫೋಟೋಸ್ ಎಲ್ಲ ಒಂದು 2-3 ಎಲ್ಲ ಹಿಡಿಸ್ಕೊಂಬಿಟ್ಟು ಆಮೇಲೆ ನೋಡ್ರೆ ವೆದರ್ ಫುಲ್ ಚೇಂಜ್ ಆಯಿತು. ಮಳೆ ಗಿಳೆ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ವಿ, ಸರ್ಟಿಫಿಕೇಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡಿ ಸ್ಕೂಲ್ ಮಕ್ಳ ಥರ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲೇ ಟ್ರೈನಲ್ಲಿ ಬಸ್ಸಲ್ಲಿ ಕೂತ್ಕೊಂಡಂಗೂ ಫೀಲ್ ಆಗುತ್ತೆ. ಮತ್ತು ಸ್ಕೂಲ್ಗಳಲ್ಲೆಲ್ಲ ಏನದು ಮಾರ್ಕ್ಸ್ ಕಾರ್ಡೆಲ್ಲ ಕೊಡಬೇಕಾದ್ರೆ ಕೂತಿರ್ತಾರೆ ಗೊತ್ತಾ, ಆ ಥರ ಇರುತ್ತೆ. ಅವ್ರ ಜೊತೆ ನಾನು ಕೂಡ ತುಂಬ ಎಂಜಾಯ್ ಮಾಡಿದ್ದೀನಿ ಈ ಸಲ. ಅವೆಲ್ಲರಿಗೂ ಸರ್ಟಿಫಿಕೇಟ್ ಕೊಡೋದಕ್ಕೆ ಅಂಥೇಳಿ 1 by 1 ನಿಲ್ಲಿಸ್ಕೊಂಡು ಅದಾದಮೇಲೆ ನೋಡಿ ಫೈನಲಾಗಿ ಗ್ರೂಪ್ ಫೋಟೋ ಒಂದು ಈ ಥರ ಬಂದಿದೆ. ಎಲ್ಲ ಕೊಡೋ ಅಷ್ಟರೊಳಗಡೆ ಮಳೆನೇ ಸ್ಟಾರ್ಟ್ ಆಗಿಬಿಡ್ತು. ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋಕ್ಕೆ ಆಗಿಲ್ಲ ಅಲ್ಲಿ. ಸರಿ ಆಯಿತು, ಇನ್ನೇನು ಮಾಡೋದು, ಮತ್ತು ಮೇಲ್ಗಡೆ ಹೋಗ್ಬಿಡೋಣ ಬನ್ನಿ, ಎಲ್ಲರೂ ಏನಾರು ತಿನ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡೋಣ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಮೇಲ್ಗಡೆಗೆ ಹೋದ್ವಿ. ಆ್ಯಕ್ಚುಲಿ ಏನಾಯ್ತಂದರೆ ಮಳೆ ಸಿಕ್ಕಾಪಟ್ಟೆ ಜೋರಾಯಿತು. ನಮ್ಮ ಸ್ಟೂಡೆಂಟ್ಸ್ ನೋಡಿ ಅಲ್ಲಿ ನಿಂತ್ಕೊಂಡು ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ ಮಳೇಲಿ. ಆಮೇಲೆ ಬನ್ನಿ ಕೇಕ್ ಕಟ್ ಮಾಡಿಬಿಟ್ಟು ಒಟ್ಟಿಗೆ ಹೋಗಿ ಏನಾರು ತಿಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಹೊರಡೋಣ, ಟೈಮ್ ಆಗಿದೆ ಆಲ್ರೆಡಿ ಅಂತ ಅಂದ್ಬಿಟ್ಟು ಇವಾಗ ಹೋಗಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಸೊ ಮಳೆಯಲ್ಲೇ ಒಂದು ಕಡೆ ನಿಂತ್ಕೊಂಡು ಅಲ್ಲಿ ಮೇಲ್ಗಡೆ ಹೋಗಿ ಕೇಕ್ ಕಟ್ ಮಾಡಿದ್ವಿ. ಕಂಗ್ರ್ಯಾಚುಲೇಷನ್ಸ್ ಗರ್ಲ್ಸ್. ಇದು ನಮ್ಮ ಟೀಮು. ಆ್ಯಕ್ಚುಲಿ ವೀಡಿಯೋ ಮಾಡ್ತಾ ಇರೋದು ನಾನೇ ಆಗಿರೋದ್ರಿಂದ ಎಲ್ಲದರಲ್ಲೂ ನಾನೇ ಮಿಸ್ ಆಗಿರ್ತೀನಿ, ಏನು ಮಾಡೋಕ್ಕಾಗಲ್ಲ. ಇವಾಗ ಎಲ್ಲರೂ ಬರಬೇಕು ಅಂತ ಒಂದು ಕಡೆ ಇಟ್ಬಿಟ್ಟು ಮಾಡಿದ್ರೆ ಚೆನ್ನಾಗಿ ಬರಲ್ಲ ಅದು ಫೋಟೋಸು. ಎಲ್ಲರೂ ಕೇಳ್ತಾರೆ ತುಂಬ ಜನ, ಯಾಕೆ ನೀವೇ ಕಾಣಲ್ಲ ಜಾಸ್ತಿ ಅಂತ. ಎಲ್ಲ ಒಂದು ಈ ಬ್ಯಾಚ್ ಅವರು ಅಂದರೆ ಈ ಬ್ಯಾಚ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಕೇಳಿದ್ರು ಒಂದ್ಸಲಿ, ನೀವು ಯಾಕೆ ಮ್ಯಾಮ್ ಆ ಬ್ಯಾಚಲ್ಲಿ ಇರಲಿಲ್ಲ ಅಂತ. ಫೋಟೋ ವೀಡಿಯೋ ನಾನೇ ಮಾಡೋದಲ್ವಾ ಅದರಿಂದ ಅಂತ ಹೇಳಿದ್ದೆ. ಮತ್ತು ಸಂಡೇ ಬ್ಯಾಚ್ ಕೂಡ ರನ್ನಿಂಗಲ್ಲಿ ಇದೆಯಲ್ಲ ಅಲ್ಲೂ ಕೂಡ ಕೇಳಿದರು. ನಾವು ಹಂಗೂ ನೋಡ್ತಾ ಇರ್ತೀವಿ, ನೀವೆಲ್ಲೂ ಕಾಣೋದೇ ಇಲ್ವಲ್ಲ ಯಾಕೆ ಅಂತ ಕೇಳ್ತಾರೆ ಅವರು ಕೂಡ. ಅದಾದಮೇಲೆ ನೆಕ್ಸ್ಟು ಎಲ್ಲರೂ ಕೇಕೆಲ್ಲ ಕಟ್ಟಿಂಗ್ ಎಲ್ಲ ಮುಗಿದ ಮೇಲೆ ಮಳೆ ಸ್ವಲ್ಪ ಕಡಿಮೆ ಆಗಲಿ, ಎಲ್ರಿಗೆಲ್ಲ ಹೋಗಿ ಊಟ ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ವಿ. ಸೊ ಸುಮ್ಮನೆ ನಿಂತಿರ್ಬೋದು, ಅಲ್ಲಿ ಮ್ಯೂಸಿಕ್ಸ್ ಎಲ್ಲ ರನ್ ಆಗ್ತಾ ಇರುತ್ತೆ. ಸೊ ಅದರಲ್ಲೇ ಎಲ್ಲರೂ ಭವಾನಿ ಮತ್ತು ಸ್ಟೂಡೆಂಟ್ಸು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಅದು ಹಂಗೆ ಒಂದೊಂದು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಪ್ಚರ್ ಮಾಡಿರೋದು ಹೇಗಿದೆ ಎಲ್ಲ. ಅದಾದಮೇಲೆ ಇವಾಗ ನಾವು ಬಂದು ಊಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಬಂದು ಒಂದು ಕಡೆಯಿಂದ ಕುತ್ಕೊಂಡು ವೆಜ್ಜು ನಾನ್ ವೆಜ್ಜು ಇಬ್ಬರು ಕೂಡ ಇದ್ದಾರೆ ಇದರಲ್ಲಿ. ಸೊ ಅದರಿಂದ ಒಂದು ಸೈಡೆಲ್ಲ ವೆಜ್ಜವ್ರು ಕೂತಿದ್ದೀವಿ, ಒಂದು ಸೈಡೆಲ್ಲ ನಾನ್ ವೆಜ್ಜವ್ರು ಕೂತಿದ್ದೀವಿ. ಸೊ ಎಲ್ಲರೂ ಇವಾಗ ಆರ್ಡರ್ ಮಾಡಿದ್ದೀವಿ. ಇವಾಗ ಆರ್ಡರ್ ಎಲ್ಲ ಬಂತು. ಚಿಯರ್ಸ್ ಮಾಡಿಕೊಂಡು ಇವಾಗ ಎಲ್ಲರೂ ಕೂಡ ನಮ್ಮ ಬ್ಯಾಟಿಂಗ್ನ ಶುರು ಹಚ್ಕೊಂಡಿದ್ದೀವಿ. ನಾವು ಆರ್ಡರ್ ಮಾಡಿರೋ ಅಂಥದ್ದೆಲ್ಲ ಕುತ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಕಂದರೆ ಡ್ಯಾನ್ಸ್ ಆಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಆಮೇಲೆಲ್ಲ ಹೊರಡೋದು. ಏನೇನು ಆರ್ಡ್ರ್ ಮಾಡಿದ್ದೀವಿ ನೋಡಿ, ವೆಜ್ ಸೈಡ್ ಏನು ಆರ್ಡ್ರ್ ಮಾಡಿದ್ದೀವಿ, ನಾನ್ ವೆಜ್ ಸೈಡ್ ಏನು ಆರ್ಡ್ರ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಒಳ್ಳೆ ಪಾರ್ಟಿ ಥರ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಅದಾದಮೇಲೆ
ಹೊರಗಡೆ ಬಂದರೆ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳನ್ನ ಯಾರು ವೆಲ್ಕಮ್ ಮಾಡಿದ್ರು ಗೊತ್ತಾ? ರಿಯಲ್ ರೈನ್ಬೋನೇ ವೆಲ್ಕಮ್ ಮಾಡ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಮ್ಮ ಎಲ್ಲ ಸ್ಟೂಡೆಂಟ್ಸು ಎಲ್ಲ ಫೋಟೋಸ್ ಹಿಡ್ಕೊಳ್ಬೇಕಾದ್ರೆ ರೈನ್ಬೋ ಬಂದಿದೆ. ಸೊ ಇದೇ ಥರ ಎಲ್ಲರ ಲೈಫಲ್ಲೂ ಕಲರ್ಫುಲ್ಲಾಗಿರಲಿಯಪ್ಪ ಅಂತ ವಿಶ್ ಮಾಡ್ತೀನಿ. ಆಮೇಲೆ ಎಲ್ಲರೂ ಲೇಟ್ ಆಗಿಬಿಡುತ್ತೆ, ಆಮೇಲೆ ಹೊರಡ್ತೀವಿ ಅಂತೇಳಿ ಎಲ್ಲರೂ ಹೊರಡ್ತಾ ಇದ್ದಾರೆ. ಎಲ್ಲರಿಗೂ ಫೈನಲಿ ಬಾಯ್ ಬಾಯ್ ಹೇಳ್ತಾ ನಾನು ಮತ್ತು ಭವಾನಿ ಮತ್ತು ಇನ್ನೊಂದು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಅಲ್ಲೇ ಇದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಸಾಯಂಕಾಲದಲ್ಲಿ ಫುಲ್ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಕ್ಯಾಂಡಲ್ ಲೈಟ್ಸು ಅದೆಲ್ಲ, ಅದ್ರ ಜೊತೆಗೆ ಹಾಗೆ ಒಂದೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಅವರು ಕೂಡ ಹೊರಡ್ತೀವಿ, ತುಂಬ ಲೇಟ್ ಆಗಿಬಿಡುತ್ತೆ, ಮತ್ತು ಮಳೆ ಬೇರೆ ಸ್ಟಾರ್ಟ್ ಆಗೋ ಥರ ಆಯಿತು. ಸೊ ಅದರಿಂದ ಅವ್ರಿಗೂ ಕೂಡ ಬಾಯ್ ಮಾಡಿಬಿಟ್ಟು ಆಮೇಲೆ ನಾನು ಮತ್ತು ಭವಾನಿ ಒಳಗಡೆ ಇನ್ನೊಂದ್ಸರಿ ನಾವೆಲ್ಲ ವೀಡಿಯೋಸ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಒಳಗಡೆಗೆ ಬಂದ್ವಿ. ಯಾಕೆಂದರೆ ನಮ್ಮದು ಮನೆ ತುಂಬ ಹತ್ರನೇ ಇದೆ ಇಲ್ಲಿಗೆ. ಅವರೆಲ್ಲ ಸ್ಟೂಡೆಂಟ್ಸ್ ಎಲ್ಲರೂ ಬಂದು ತುಂಬ ದೂರದಿಂದ ಎಲ್ಲ ಬರ್ತಾ ಇರ್ತಾರಲ್ವ. ಸೊ ಅದರಿಂದ ನಾವು ಬೇಕಂದರೆ ಇಲ್ಲಿಂದ 5 ನಿಮಿಷ ಕೊಟ್ಟೋಗ್ಬಿಡ್ಬೋದು ನಾವು ಮನೆಗೆ. ಸೊ ಅದರಿಂದ ನಾವೆಲ್ಲ ನಿಧಾನಕ್ಕೆ ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ನೈಟ್ ನೋಡಿ ಹೆಂಗಿದೆ ಅಂತ, ಸಖತ್ತಾಗಿದೆ ಅಲ್ವಾ? ನಮಗಂತೂ ನೈಟ್ಗೆ ತುಂಬ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾತ್ರ. ಮಳೆಗೂ ಒಂಥರ ಎಷ್ಟು ಚೆನ್ನಾಗಿತ್ತು ಗೊತ್ತಾ ವೆದರು. ಮತ್ತು ಸ್ಲೋ ಮೋಷನಲ್ಲಿ ಒಂದೆರಡು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಲೋ ಮೋಷನ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಇಲ್ಲಿಂದ ಇವಾಗ ಹೊರಡೋಣ, ಮಳೆ ಜಾಸ್ತಿ ಆಗೋಗ್ತಾ ಇದೆ ಅಂತ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಇಬ್ರಿಗೂ ಅಲ್ಲಿಂದ ಹೊರಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆ ಥರ ಇದೆ ಆ ವೆದರು, ಆ ಮೂಮೆಂಟು. ಒಳ್ಳೆ ಸಿಕ್ಕಾಪಟ್ಟೆ ಎಂಜಾಯ್ ಬೇರೆ ಮಾಡೋದ್ವಲ್ಲ, ಅದರಿಂದ ಹೊರಡೋಕ್ಕೆ ಮನಸ್ಸಿಲ್ಲ. ಅಷ್ಟು ಫೋಟೋಸ್ ಅಷ್ಟು ವೀಡಿಯೋಸ್ ಹಿಡ್ಕೊತಾ ಇದ್ವಿ. ಆಮೇಲಿಂದ ತುಂಬ ಲೇಟ್ ಆಗಿಬಿಡುತ್ತೆ, ನಡಿ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.